ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಬೀಜ ಮಾತನ್ನು ಆಡಿದ್ದಾರೆ ಅಮಿತ್ ಶಾ ಅವರು. ಅಮಿತ್ ಶಾ ಅವರು 4 ದಿನಗಳ ಪ್ರವಾಸದಲ್ಲಿದ್ದಾರೆ. ಬಿಹಾರದಲ್ಲಿದ್ದಾರೆ. ಬಿಹಾರದ ಸೀಮಾಂಚಲದಲ್ಲಿದ್ದಾರೆ. ಸೀಮಾಂಚಲ ಅಂದರೆ ಗಡಿ ರಾಜ್ಯಗಳು. ಬಾಂಗ್ಲಾದೇಶದ ನುಸುಳುಕೋರರು ಹರಿದು ಬರುವಂಥ ಜಾಗ ಇದು. ಪೂರ್ಣಿಯಾ, ಕಟಿಹಾರ್, ಕಿಶನ್ಗಂಜ್, ಅರರಿಯಾ ಈ ಭಾಗವನ್ನು ಸೀಮಾಂಚಲ್ ಅಂತ ಕರೀತಾರೆ. ಈ ಸೀಮಾಂಚಲದ ಪ್ರವಾಸದಲ್ಲಿದ್ದಾರೆ ಅಮಿತ್ ಶಾ ಅವರು. ಅಲ್ಲರಿ, ಬಿಹಾರದ ಚುನಾವಣೆ ಮುಗಿದು ಹೋಗಿದೆ. ಇರೋದು ಪಶ್ಚಿಮ ಬಂಗಾಳದ ಚುನಾವಣೆ. ಅದು ಬಿಟ್ಟರೆ ಆ ಕಡೆ ಅಸ್ಸಾಂ ಇದೆ. ಅದು ಬಿಟ್ಟು ಬಿಹಾರಕ್ಕೆ ಯಾಕೆ ಬಂದರು? ಬಿಹಾರಕ್ಕೆ ಬರೋದು ಅಷ್ಟೇ ಅಲ್ಲ, ಬಿಹಾರಕ್ಕೆ ಬಂದಂಥ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದರು. ಅದು ಬಹಳ ಮುಖ್ಯವಾದದ್ದು. ಅವರು ಹೇಳ್ತಾರೆ, ಎಲ್ಲರೂ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂಥ ಆಶ್ವಾಸನೆಗಳು ಈಡೇರಲಿಕ್ಕಾಗಿ ಮಂತ್ರಿಗಳ ಬಳಿ, ಸರ್ಕಾರದ ಬಳಿ ಬಂದು ಅಲವತ್ತುಕೊಳ್ತಾರೆ. ಯಾಕೆ ಕೆಲಸ ಆಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ನಾನು ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾ ಇದ್ದೀನಿ ಈಗ. ಏನದು? ನಾನು ಸ್ವತಃ ಚುನಾವಣೆಯಾಗಿ ಗೆದ್ದ ಮೇಲೆ ಬಿಹಾರದಿಂದ ಮತ್ತೆ ಬಂದಿದ್ದೀನಿ. ನಾನು ನಿಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೆ, ಆಶ್ವಾಸನೆಯನ್ನು ಈಡೇರಿಸ್ತೀನಿ ಅಂತ ಹೇಳಲಿಕ್ಕೆ ಬಂದಿದ್ದೀನಿ ಅಂತ. ಯಾವ ಆಶ್ವಾಸನೆ? ಯಾವ ಆಶ್ವಾಸನೆ ಅಂದರೆ, ಯಾರು ಅಕ್ರಮ ನುಸುಳುಕೋರರು ನಮ್ಮ ದೇಶದ ಒಳಗಡೆ ಬಂದು ನಮ್ಮ ಇಡೀ ಸಂಪನ್ಮೂಲವನ್ನು ಗೆದ್ದಲು ಹುಳುವಿನ ಹಾಗೆ ತಿಂತಾ ಇದ್ದಾರೋ ಅವರನ್ನು ಇಲ್ಲಿಂದ ಓಡಿಸಲಾಗುತ್ತದೆ ಅಂತ ಅವತ್ತು ನಾನು ಹೇಳಿದ್ದೆ. ಓಡಿಸೋದು ಅಂದರೆ ಮತದಾರರ ಪಟ್ಟಿಯಿಂದ ಹೆಸರನ್ನು ಕಿತ್ತಾಕೋದಲ್ಲ, ಭಾರತದ ಗಡಿಯಿಂದ ಅವರನ್ನು ಆಚೆ ಹಾಕೋದು. ಆ ಕೆಲಸಕ್ಕೆ ಈಗಲೂ ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ. ಆ ಕೆಲಸಕ್ಕೆ ನಾನು ಬಂದಿದ್ದೇನೆ. ಎಂಥ ಮಾತು ಹೇಳಿದ್ರಲ್ರಿ. ಏನಿದೆ ಇದರ ಅರ್ಥ? ತಾತ್ಪರ್ಯ ಏನು? ಎಂಥ ಕಾಲಘಟ್ಟದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಚುನಾವಣೆ ಸಂದರ್ಭದಲ್ಲಿ ನುಸುಳುಕೋರದೇ ಭಾಳ ದೊಡ್ಡದಾದಂಥ ವಿಷಯ. ಒಳಗಡೆ ಇರೋ ವಿಷಯ ಏನಂದರೆ, ಯಾವ ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಿದ್ದಾವೆ, ಯಾವ ಬಿಹಾರದ ಗಡಿ ಜಿಲ್ಲೆಗಳಿದ್ದಾವೋ ಅವು ಎರಡನ್ನೂ ಸೇರಿಸಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ ಕೇಂದ್ರ ಸರ್ಕಾರ. ಎಂಥ ಮಾಸ್ಟರ್ ಸ್ಟ್ರೋಕ್! ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಯಾರು ಡೆಮೋಗ್ರಫಿಯನ್ನೇ ಬದಲು ಮಾಡಿದ್ದಾರೋ ಅಕ್ರಮ ನುಸುಳುಕೋರರು, ಯಾರು ವೋಟ್ ಬ್ಯಾಂಕಾಗಿ ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸ್ತಾ ಇದ್ದಾರೋ, ಯಾವ ನುಸುಳುಕೋರರು ಈ ದೇಶದ ಸವಲತ್ತುಗಳನ್ನು ತಿಂದು ಉಂಡು ಬಾತುಕೊಂಡಿದ್ದಾರೋ ಅವರನ್ನು ಮಟ್ಟ ಹಾಕಬೇಕು ಅಂದರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಒಂದೇ ಥರದ ಸರ್ಕಾರ ಇರಬೇಕು. ಆವಾಗ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕಾಗತ್ತೆ. ದುರಂತ ಏನಂದರೆ, ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ಪರಿಸ್ಥಿತಿ ಇದೆ. ಅಲ್ಲಿರುವಂಥ ಮಾಲ್ಡಾ ಇರ್ಬೋದು, ಉತ್ತರ ದಿನಾಜ್ಪುರ್ ಇರಬಹುದು, ಮುರ್ಷಿದಾಬಾದ್ ಇರಬಹುದು, ಇವೆಲ್ಲವೂ ನುಸುಳುಕೋರಿಂದ ತುಂಬಿರೋವು, ಮತಾಂಧರಿಂದ ತುಂಬಿರೋವು. ಅವ್ರನ್ನ ಕಿತ್ತು ಹಾಕಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇರಲಾರ್ದ ಹಾಗೆ ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ ಮಮತಾ ಬೇಗಂ ಅವರು. ಹಾಗಾದರೆ ಏನು ಮಾಡಬೇಕು ಅಂದರೆ, ಸಂಸತ್ತು, ಕೇಂದ್ರ ಸರ್ಕಾರ ತನಗಿರುವಂಥ ಪರಮಾಧಿಕಾರವನ್ನು ಬಳಸಬೇಕು. ಪರಮಾಧಿಕಾರವನ್ನು ಬಳಸಿ ಯಾವ ಪಾಕೆಟ್ನಲ್ಲಿ ಈ ರೀತಿಯಾದಂಥ ಈ ತುಷ್ಟೀಕರಣದ ರಾಜಕೀಯಕ್ಕೆ ಕಾರಣವಾಗುವಂಥ ಪಾಕೆಟ್ಸ್ ಇದ್ದಾವಲ್ಲ, ಅವರನ್ನು ಒಂದು ಕಡೆ ಸೇರಿಸಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಹಾಕಬೇಕು. ಕೇಂದ್ರಾಡಳಿತ ಪ್ರದೇಶದಲ್ಲಿ ಹಾಗಾದರೆ ಯಾವ್ಯಾವ ಪ್ರದೇಶಗಳು ಬರ್ತವೆ? ಇದರಲ್ಲಿ ಸೀಮಾಂಚಲ ಅಂತ ಹೇಳಿದೆ. ಬಿಹಾರದ ಸೀಮಾಂಚಲದ ಅರರಿಯಾ ಬರ್ತದೆ, ಕಿಶನ್ಗಂಜ್ ಬರ್ತದೆ, ಪೂರ್ಣಿಯಾ ಬರ್ತದೆ, ಕಟಿಹಾರ್ ಬರ್ತದೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಉತ್ತರ ದಿನಾಜ್ಪುರ್ ಬರ್ತದೆ, ಮಾಲ್ದಾ ಬರ್ತದೆ. ಈ ಮಾಲ್ದಾ ಮತ್ತು ಉತ್ತರ ದಿನಾಜ್ಪುರ್ ಎರಡೇ 2 ಜಿಲ್ಲೆಗಳಲ್ಲಿ 21 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 21 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಅಕ್ರಮ ನುಸುಳುಕೋರರ ದರ್ಬಾರ್ ನಡೀತಾ ಇದೆ, ದುಂಡಾವರ್ತನೆ ನಡೀತಾ ಇದೆ, ಕತ್ತನ್ನು ಕತ್ತರಿಸಿರುವಂಥ ದಾಖಲೆ ಇದೆ. ಅಲ್ಲಿ ಈ 5-6 ಜಿಲ್ಲೆಗಳನ್ನು ಸೇರಿಸಿಕೊಂಡು ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡೋದು. ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂಥದ್ದೊಂದು ಪರಮಾಧಿಕಾರ ಇದೆಯಾ? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಾ? ತಕ್ಷಣದಲ್ಲಿ ಸಂವಿಧಾನದ ಪುಸ್ತಕವನ್ನು ತೆಗೆದರೆ ನಿಮಗೆ ಸಂವಿಧಾನದ 3ನೇ ಅನುಚ್ಛೇದ ದೊರಕತ್ತೆ. 3ನೇ ಅನುಚ್ಛೇದ ಏನಂತ ಹೇಳುತ್ತೆ ಅಂದರೆ, ರಾಜ್ಯದ ಗಡಿಯನ್ನು ಪುನರ್ ಸೃಷ್ಟಿಸುವುದು, ಹೊಸ ರಾಜ್ಯದ ಪುನರ್ಘಟನೆ, ಸೀಮೆಯ ಬದಲಾವಣೆ, ಈ ಎಲ್ಲ ಪರಮಾಧಿಕಾರವನ್ನು ಅನುಚ್ಛೇದ 3
ಸಂಸತ್ತಿಗೆ ನೀಡುತ್ತದೆ, ಸರ್ಕಾರಕ್ಕೆ ನೀಡುತ್ತದೆ. ಆದರೆ ಇದಕ್ಕೆ ರಾಷ್ಟ್ರಪತಿಯವರ ಶಿಫಾರಸು ಇರಬೇಕು. ರಾಷ್ಟ್ರಪತಿಯವರು ಹೇಳಬೇಕು, ಈ 6 ಜಿಲ್ಲೆಗಳನ್ನು ಸೇರಿಸಿಕೊಂಡು ನೀವು ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡಬೇಕು. ಆ ಶಿಫಾರಸು ಮಾಡಿದಾಗ ಏನು ಮಾಡ್ತದೆ ಸಂಸತ್ತು ಈ ಬಿಲ್ಲನ್ನು ಮಂಡಿಸುತ್ತೆ. ಬಿಲ್ ಮಂಡಿಸಿದಾಗ ಎಷ್ಟು ಇರಬೇಕು, ಅದಕ್ಕೆ ಬಲಾಬಲ ಹೇಗೆ, ಸಾಧಾರಣ ಬಹುಮತವಿದ್ದರೆ ಸಾಕು. ಬಿಲ್ ಪ್ರಸ್ತಾವನೆ ಮಾಡಿದ ಸಾಧಾರಣ ಬಹುಮತದಲ್ಲಿ ಈ ಬಿಲ್ ಪಾಸ್ ಆಗಬಹುದು. ಹಾಗಾದರೆ ರಾಜ್ಯಗಳ ಪಾತ್ರ ಏನಿಲ್ಲಿ? ರಾಜ್ಯಗಳಿಗೆ ವಿಟೋ ಪವರ್ ಇಲ್ಲಿ. ಈಗ ಬಿಹಾರದ ಕೆಲವು ಜಿಲ್ಲೆಗಳನ್ನು ಕತ್ತರಿಸ್ತೀವಿ ನಾವು, ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳನ್ನು ಕತ್ತರಿಸ್ತೀವಿ ನಾವು ಅಂದರೆ ಆ ರಾಜ್ಯಗಳಿಗೆ ವಿಟೋ ಪವರ್ ಇಲ್ಲ. ಅದಕ್ಕೆ ಅದನ್ನು ಇದಾದ ಮೇಲೆ ಆಯಾ ರಾಜ್ಯಗಳ ವಿಧಾನಮಂಡಲಕ್ಕೆ ಇದನ್ನು ಕಳಿಸಿಕೊಡ್ಬೇಕು, ಈ ಶಿಫಾರಸನ್ನು. ಅವು ತಮ್ಮ ವಿಧಾನಮಂಡಲದಲ್ಲಿ ಇದನ್ನು ಪ್ರಸ್ತಾವನೆ ಮಾಡ್ತವೆ. ಪ್ರಸ್ತಾವನೆ ಮಾಡಿದ ಮೇಲೆ ಅವರು ವಿರೋಧಿಸಬಹುದು ಅಥವಾ ಸ್ವಾಗತಿಸಬಹುದು. ತಮ್ಮ ಅಭಿಪ್ರಾಯವನ್ನು ಅವರು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳಿಗೆ ತಿಳಿಸಬಹುದು. ಆದರೆ ಅವರ ತೀರ್ಮಾನವೇ ಅಂತಿಮವಾಗುವುದಿಲ್ಲ. ಉದಾಹರಣೆಗೆ ಪಶ್ಚಿಮ ಬಂಗಾಳದ ಸರ್ಕಾರ ಖಂಡನೆಯ ನಿರ್ಣಯವನ್ನು ಮಾಡಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಕಳಿಸತ್ತೆ, ನಮಗೆ ಈ ರೀತಿ ಕತ್ತರಿಸೋದು ಬೇಡ, ನೀವು ನುಸುಳುಕೋರು ನಮ್ಮ ರಾಜ್ಯದಲ್ಲೇ ಇರಲಿ, ನಾನು ಗೆಲ್ಲಬೇಕು ಅಂದ್ಕೊಂಡು ಮಮತಾ ಬೇಗಂ ಕಳಿಸಿದರು. ಇದು ಯಾವುದೂ ಕೂಡ ಸಂಸತ್ತಿನ ನಡಾವಳಿಯಿಂದ ಬಂದಂಥ ರಾಷ್ಟ್ರಪತಿಯವರ ಅಂಕಿತ ಆಗಿರುವಂಥ ಪ್ರಸ್ತಾವನೆ ಏನಿದೆ ಅದಕ್ಕೆ ಯಾವುದೇ ರೀತಿಯ ಬಾಧೆಯನ್ನು ತರೋದಿಲ್ಲ. ಅಂದರೆ ರಾಜ್ಯ ಸರ್ಕಾರಕ್ಕೆ ವಿಷಯ ತಿಳಿಸಲಿಕ್ಕೆ ಮತ್ತು ಅವುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ, ಸಮನ್ವಯವನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಬಿಲ್ಲನ್ನು ಅಲ್ಲಿ ಕಳಿಸಲಾಗುತ್ತೆ. ಪಾಸಾಗಿರುವಂಥ ಇದನ್ನು ಅಲ್ಲಿ ಕಳಿಸಲಾಗತ್ತೆ, ವಿಧೇಯಕವನ್ನು ಅಲ್ಲಿ ಕಳಿಸಲಾಗತ್ತೆ. ಅವರು ಒಪ್ಕೊಂಡ್ರು ಒಪ್ಕೊಳ್ಳದೆ ಹೋದರೂ ಅದು ಕೇಂದ್ರಾಡಳಿತ ಪ್ರದೇಶ ಆಗೇ ಆಗುತ್ತೆ. ಅದರಲ್ಲೇನು ಅವರ ಪಾತ್ರವೇ ಇರೋದಿಲ್ಲ. ಉದಾಹರಣೆಗೆ ನಿಮಗೆ ಆಗಸ್ಟ್ 5, 2019 ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರದ ಪುನರ್ಘಟನೆ ಮಾಡಲಾಯಿತು. 2 ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು. ಈಗ ರಾಜ್ಯ ಸ್ಥಾನಮಾನವನ್ನು ಮಾಡಿ ಚುನಾವಣೆ ಮಾಡಲಾಗಿದೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಆವಾಗ ರಾಷ್ಟ್ರಪತಿ ಕೋವಿಂದ್ ಅವರು ಒಂದು ಪತ್ರ ಶಿಫಾರಸು ಮಾಡಿ ಅಮಿತ್ ಶಾ ಅವ್ರ ಕೈ, ಗೃಹ ಸಚಿವರ ಕೈ ಕೊಟ್ಟರು. ಗೃಹ ಸಚಿವರು ತೊಗೊಂಬಂದು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದರು, ಅದಾದಮೇಲೆ ಲೋಕಸಭೆಯಲ್ಲಿ ಮಂಡನೆ ಮಾಡಿದರು. ಆವಾಗ ಮೊದಲನೇದಾಗಿ ಅಲ್ಲಿ ವಿಧಾನಮಂಡಲ ಇರಲಿಲ್ಲ ಕಾಶ್ಮೀರದಲ್ಲಿ. ಒಂದು ವೇಳೆ ಇದ್ದು ಅಲ್ಲಿ ಕಳಿಸಿ ಒಮರ್ ಅಬ್ದುಲ್ಲಾ ಸರ್ಕಾರನೋ ಮತ್ತೆ ಯಾರ್ದೋ ಇದು ಫರೂಕ್ ಅಬ್ದುಲ್ಲಾ ಇದು ಕಳಿಸಿದರೂ ಕೂಡ ಅವರದನ್ನು ವಿರೋಧಿಸಬಹುದೇ ವಿನಃ ಅವರ ತೀರ್ಮಾನವೇ ಅಂತಿಮ ಆಗೋದಿಲ್ಲ. ಇದು ಭಾಳ ಮುಖ್ಯವಾದಂಥ ವಿಚಾರ. ನೋಡಿ ಎಂಥ ಅಪ್ರತಿಮವಾದಂಥ ವಿಚಾರಗಳಿದ್ದಾವೆ ಅಂದರೆ ಎಲ್ಲ ಕಾಯಿಲೆಗೂ ಔಷಧಿ ಇರ್ತವೆ. ಕೆಲವು ಸಲ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ, ಕೆಲವೊಂದು ಸಲ ಔಷಧಿ ಕೊಟ್ಟೆ ಸರಿ ಮಾಡಬೇಕಾಗತ್ತೆ. ಇದು ರಾಷ್ಟ್ರೀಯ ಭದ್ರತೆಯ ವಿಚಾರ. ಇದು ನೋಡಿ ಯಾರ್ದೋ ಈ ಪ್ಲೀಸಿಂಗ್ ಪಾಲಿಟಿಕ್ಸ್ ಅಲ್ಲ, ಇದು ಯಾರನ್ನು ತುಷ್ಟೀಕರಣ ಮಾಡುವಂಥ ರಾಜಕಾರಣ ಅಲ್ಲ, ಇದು ಅಪೀಸ್ಮೆಂಟ್ ಅಲ್ಲ. ಇದು ಇನ್ಯಾವುದೋ ಪಕ್ಷ ಗೆಲ್ಲಲಿಕ್ಕಾಗಲಿ ಮಾಡುವಂಥ ಕೆಲಸ. ನಾಳೆ ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಲಿ ಅಲ್ಲ ಉದ್ದೇಶ. ಇವತ್ತು BJP ಸರ್ಕಾರ ಬರ್ಬೋದು, ನಾಳೆ ಇನ್ನೊಂದು ಯಾವುದೋ ಹಿಂದೂ ಸಂಗಮ ಅಂತ ಬರ್ಬೋದು, ಮತ್ತೊಂದು ಯಾವುದೋ ಇನ್ನೊಂದು ಪಕ್ಷ ಬರ್ಬೋದು. ಆದರೆ ಯಾವ ನುಸುಳುಕೋರರು ಎನ್ನುವಂಥ ಜಾಡ್ಯ ಇದೆಯಲ್ಲ, ಈ ಜಾಡ್ಯವನ್ನು ಮೂಲೋತ್ಪಾಟನೆ ಮಾಡಬೇಕಾದಂಥ ಸಂಕಲ್ಪದಲ್ಲಿ ಕೇಂದ್ರ ಸರ್ಕಾರ ಇದೆ. ಹಾಗಿದ್ದಾಗ ನೀವು ಮಮತಾ ಬೇಗಂ ಅವರ ಸರ್ಕಾರ ಇಟ್ಕೊಂಡು SIR ಅನ್ನೇ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಜೊತೆಗೆ ಸುಪ್ರೀಂ ಕೋರ್ಟ್ ತಿಪ್ಪರ್ಲಗ ಆಗ್ತಾ ಇದೆ. ಜಡ್ಜ್ಗಳ ಸಂಖ್ಯೆ ಸಾಕಾಗ್ತಾ ಇಲ್ಲ, 250 ಜನ ಇದ್ದಾರೆ ನಮ್ಮಲ್ಲಿ ಅಂತ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಹೈಕೋರ್ಟು ತನ್ನ ನಡಾವಳಿಯಲ್ಲಿ ಬರೆದು ಕಳಿಸುತ್ತೆ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಮತ್ತೆ ಮಧ್ಯೆ ತಲೆನೋವು ಇದು ಯಾಕಪ್ಪ ಅಂತ ಮತ್ತೆ 2 ರಾಜ್ಯಗಳನ್ನ ಕೊಡ್ಬೋದು. ಒಡಿಸ್ಸಾದಿಂದ ಆಸಾಮದಿಂದ ಕರೆಸ್ಕೊಳ್ರಿ ಅಂತ ಅವ್ರು, ಛತ್ತೀಸ್ಗಢದಿಂದ ಮತ್ತೊಂದು ಕಡೆ ಕರೆಸ್ಕೊಳ್ರಿ ಅಂತ ಹೇಳ್ತಾರೆ. ಅವ್ರು ಕಳಿಸ್ಕೊಂಡ ಮೇಲೂ ಸಾಲಲ್ಲ, ಬೇಗ ಮುಗಿಲ್ಲ ಅಂತ ಮತ್ತೆ ತಾಪತ್ರ ಬರುತ್ತೆ. ಯಾಕೆ ಬಂತು ಅಂದರೆ ಉಳಿದ ಎಲ್ಲ ರಾಜ್ಯಗಳಲ್ಲಿಯೂ SIR ಮಾಡುವಾಗ ಸ್ವತಃ ರಾಜ್ಯಗಳು ಈ ಚುನಾವಣಾ ಆಯೋಗಕ್ಕೆ ಸಹಕಾರವನ್ನು ನೀಡಿದವು. ಇಲ್ಲಿ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಸಹಕಾರವನ್ನು ಕೊಡಲಿಕ್ಕೆ ತಯಾರಿಲ್ಲ. ಆದ್ದರಿಂದ ಈ ಸಮಸ್ಯೆ ಉದ್ಭವಿಸಿದೆ. ನಾಳೆ ನುಸುಳುಕೋರರನ್ನು ಕೇವಲ ಮತದಾರರ ಪಟ್ಟಿಯಿಂದ ಹೊರಗೆ ಹಾಕೋದಲ್ಲ, ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಆವಾಗಲೇ ದೇಶಕ್ಕೆ ನೆಮ್ಮದಿ, ರಾಷ್ಟ್ರೀಯ ಭದ್ರತೆಯನ್ನು ಉಳಿಸ್ಕೋಬೋದು ಅನ್ನೋದು ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಏಕಮೇವ ಸಂಕಲ್ಪ. ಈಗ ಎಲೆಕ್ಷನ್ ಆಗಿಬಿಡತ್ತಪ್ಪ, ಎಲೆಕ್ಷನ್ ಆಯಿತು, ವೋಟಿಂಗ್ ಹಾಕಲಿಲ್ಲ. ವೋಟಿಂಗ್ ಹಾಕಲಿಲ್ಲ, ಬೇಡ ಬಿಡಿ ನಾ ಇಲ್ಲೇ ಇರ್ತೀನಿ ಅಂತ ಅವನು ಬಾಂಗ್ಲಾದಿಂದ ಬಂದಂಥವನು ವೋಟ್ ಒಂದು ಹಾಕಿಲ್ಲ ನಾನು, ಬಾಕಿ ಏನು ನನ್ನ ಕಡೆ ಆಧಾರ್ ಕಾರ್ಡ್ ಇದೆ, ನನ್ನ ಕಡೆ ಮತ್ತೊಂದಿದೆ, ನನ್ನ ಕಡೆ ಪಾಸ್ಬುಕ್ ಇದೆ,
ಆಮೇಲೆ ರೇಷನ್ ಸಿಗತ್ತೆ, ಪ್ರಧಾನಿ ಆವಾಸ್ ಯೋಜನೆಯಲ್ಲಿ ಮನೆ ತೊಗೋತೀನಿ, ಅಟಲ್ ಆವಾಸ್ ಯೋಜನೆ ಪ್ರಧಾನಿ ಆವಾಸ್ ಮನೆ ತೊಗೋತೀನಿ, ಸುಖವಾಗಿರ್ತೀನಿ, ನನಗೆ ಓಟ್ ಹಾಕದಿದ್ರೇನು ಅಂತಂತಾನೆ. ಅಂದರೆ ಈ ಜಾಡ್ಯ ಕಿತ್ತೊಗೆಯಬೇಕು ಅಂದರೆ ಅವರು ಈ ದೇಶದಿಂದನೇ ಹೊರಗಡೆ ಹೋಗಬೇಕು. ಈ ದೇಶದಿಂದ ಹೊರಗಡೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ಸೀಮಾಂತ ರಾಜ್ಯಗಳೇನಿದ್ದಾವೆ ಆ ಸೀಮಾಂತ ರಾಜ್ಯದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸರ್ಕಾರಗಳು ಸಂಕಲ್ಪವನ್ನು ಮಾಡಿ ಅವರನ್ನು ಇಲ್ಲಿಂದ ಕೆತ್ತಂಗಡಿ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಕಾನೂನು ಅಷ್ಟು ಸಕ್ರಮವಾಗಿ ಅದನ್ನು ಕಠೋರವಾಗಿ ಬಳಸಲಿಕ್ಕೆ ಸಿದ್ಧರಿಲ್ಲ ಅಂತ ಪಶ್ಚಿಮ ಬಂಗಾಳ ಪಕ್ಕದಲ್ಲಿದೆ. ಏನು ಮಾಡಬೇಕು ಅವಾಗ ಅನಿವಾರ್ಯವಾಗಿ ಈ ರೀತಿ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು. ಕೇಂದ್ರಾಡಳಿತ ಪ್ರದೇಶ ತಕ್ಷಣದಲ್ಲಿ ಆಗೋದಿಲ್ವೋ, ಚುನಾವಣೆ ಎದುರಿಗಿದೆ, ಮುಹೂರ್ತ ನಿಗದಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಚುನಾವಣೆ ಆದಮೇಲೆ ಮಾಡ್ತಾರೋ ಮುಂಚೆ ಮಾಡ್ತಾರೋ ಅದರ ಬಗ್ಗೆ ಸ್ಪಷ್ಟನೆ ಇಲ್ಲ. ಆದರೆ ಇಂಥದ್ದೊಂದು ಅದ್ಭುತವಾದಂಥ ಯೋಜನೆ ಕೇಂದ್ರದ ಮನಸ್ಸಿನಲ್ಲಿದೆ, ಅಮಿತ್ ಶಾ ನರೇಂದ್ರ ಮೋದಿಯವರ ಮನಸ್ಸಿನಲ್ಲಿದೆ ಅನ್ನೋದಿದೆಯಲ್ಲ, ಅದೇ ಸಮಾಧಾನಕರ ವಿಚಾರ. ಏಕೆಂದರೆ ಈ ದೇಶದಲ್ಲಿ ಮಾತನಾಡುವ ರಾಜಕಾರಣಿಗಳು ನೋಡಿ ಆಗೋಗಿದೆ. ಅಟ್ಲೀಸ್ಟ್ ಪ್ರಯತ್ನ ಮಾಡುವಂಥ ರಾಜಕಾರಣಿಗಳು ನಮ್ಗೆ ಬೇಕಲ್ವಾ? ಅಟ್ಲೀಸ್ಟ್ ಪ್ರಯತ್ನ ಅಲ್ಲ, ಇನ್ನಿಲ್ಲದ ಹಾಗೆ ಕಟಿಬದ್ಧರಾಗಿ ಕೆಲಸ ಮಾಡುವಂಥ ರಾಜಕಾರಣಿಗಳು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು. ಆದ್ದರಿಂದ ನಾವು ಸಮಾಧಾನದಿಂದ ಇರ್ಬೋದಲ್ವಾ? ಯೋಚನೆ ಮಾಡಿ ನೋಡಿ. ತಮಗೆ ಹೇಗೆ ಅನ್ನಿಸ್ತು ಹಂಚಿಕೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆದಷ್ಟು ಸಹಾಯ ಮಾಡಿ. ನಮಸ್ಕಾರ.